ಪಟ್ಟಣ ಪಂಚಾಯಿತಿಯಲ್ಲಿ ಭಾರೀ ಅವ್ಯವಹಾರ. ಸಿಒ ಮಂಜುನಾಥ್ ವಿರುದ್ಧ ಪಂಚಾಯಿತಿ ಸದಸ್ಯರ ಗಂಭೀರ ಆರೋಪ. ಕೂಡಲೇ ಲೋಕಾಯುಕ್ತರು ತನಿಖೆ ಮಾಡಬೇಕೆಂದು ಸದಸ್ಯರ ಒತ್ತಾಯ. ಎಸ್ ವೀಕ್ಷಕರೇ, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಪಟ್ಟಣದಲ್ಲಿ ಒಂದಲ್ಲ ಒಂದು ವಿಷಯದಲ್ಲಿ ಸುದ್ದಿಯಾಗ್ತಲೇ ಇರುತ್ತೆ. ಅತ್ತ ಪಟ್ಟಣದಲ್ಲಿ ಮೂಲಭೂತ ಸೌಕರ್ಯ ಸರಿಯಿಲ್ಲ ಎಂದು ರೈತರು ಪಟ್ಟಣ ಪಂಚಾಯಿತಿ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ರೆ, ಇತ್ತ ಪಂಚಾಯಿತಿ ಸದಸ್ಯರು ಪಟ್ಟಣದಲ್ಲಿ ಕಾಮಗಾರಿಯೇ ಮಾಡದೆ ಬಿಲ್ ಮಾಡಿಕೊಂಡು ಅನುದಾನವನ್ನ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಎಂದು ಸಿಒ ಮಂಜುನಾಥ್ ವಿರುದ್ಧ ಗಂಭೀರ ಆರೋಪ ಮಾಡಿ ಆಕ್ರೋಶ ಹೊರಹಾಕಿದ್ರು. ಹೌದು, ಮೊನ್ನೆ ತಾನೇ ಸದಸ್ಯರು ಪಟ್ಟಣ ಪಂಚಾಯಿತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ನಡೀತಾ ಇದೆ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಇದೀಗ ಕಚೇರಿಗೆ ತೆರಳಿ ಅಲ್ಲಿಯೇ ಸಿಒ ಮಂಜುನಾಥರನ್ನ ತರಾಟೆಗೆ ತೆಗೆದುಕೊಂಡಿರುವ ಘಟನೆ ಕೂಡ ನಡೆದಿದೆ. ಕಾಮಗಾರಿಗಳನ್ನೇ ಮಾಡದೆ ನಕಲಿ ಬಿಲ್ಗಳ ಮೂಲಕ ಲಕ್ಷಾಂತರ ರೂಪಾಯಿ ಸರ್ಕಾರಿ ಅನುದಾನವನ್ನ ದುರ್ಬಳಕೆ ಮಾಡಲಾಗ್ತಾ ಇದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದೆ. ಪಟ್ಟಣ ಪಂಚಾಯಿತಿಯ ಹಲವು ಸದಸ್ಯರೇ ಈ ಅಕ್ರಮಗಳ ವಿರುದ್ಧ ಬಾಯಿ ಬಿಟ್ಟಿದ್ದು, ಕೂಡಲೇ ಲೋಕಾಯುಕ್ತ ತನಿಖೆಯನ್ನ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ಸುಮಾರು 1 ವರ್ಷದ ಬಳಿಕ ನಡೆಯಬೇಕಾಗಿದ್ದ ಸಾಮಾನ್ಯ ಸಭೆ ಅಧ್ಯಕ್ಷರು ಅನಾರೋಗ್ಯದ ನೆಪವೊಡ್ಡಿ ಮುಂದೂಡಿದ್ದು ಸದಸ್ಯರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಕೋರಂ ಇದ್ರೂ ಬೇಕೆಂದೇ ಸಭೆ ಮುಂದೂಡಲಾಗಿದೆ ಎಂದು ಸದಸ್ಯರು ಆರೋಪಿಸಿದ್ದಾರೆ. ಬಿಸಾಗ್ರಿ ಚೇರ್ 3 ಲಕ್ಷ ರೂಪಾಯಿ ಬೆಲೆ ಬಾಳೋದೇನ್ರಿ? ಚೇರ್ ಇವು 3 ಲಕ್ಷ ರೂಪಾಯಿ ಬರ್ತಾವ. ಈ ಚೇರು 15 ಚೇರ್ ಇಲ್ಲ. ಬರೀ ಮೋಟ್ರು ಪೈಪು ರಿಪೇರಿ ಇದ್ಯಾವ್ದು ಇದು? ತಿಂಗ್ಳಿ ಒಂದು ಮೋಟ್ರ್ ಹೋಗ್ತಾವೇನ್ರಿ? ಅಂತ ಕಂಪ್ನಿ ವ್ಯಾಕ್ ತರಿಸ್ಬೇಕು ಇವರು. ಯಾ ಮಾತಿದ್ರೆ ಮೋಟ್ರು ಪೈಪು ತಿಂಗ್ಳಿ ಒಂದೊಂದು ಮೋಟ್ರ್ ಬಿಲ್ಲು ಅಲ್ಲ. ನಮ್ಮ ಮಾಡಲ್ಲಿ ನೀವು ಮೋಟ್ರ್ ಪೈಪ್ ನಮ್ಮ ಇನ್ನು ರೊಚ್ಚಿಗೆದ ಸದಸ್ಯರು ಕಚೇರಿಗೆ ಕೊಂಡುಕೊಂಡಿರುವ ಚೇರ್ಗಳಿಗೆ 3 ಲಕ್ಷ ಬಿಲ್ ಪಾವತಿಯಾಗಿದೆ. ಈ ಕುರ್ಚಿಗಳು 3 ಲಕ್ಷ ಬೆಲೆ ಬಾಳ್ತವೆಯೇ? ನಮಗೆ ಹೇಳದೆ ಪಟ್ಟಣದಲ್ಲಿ ಕಾಮಗಾರಿಯನ್ನ ಮಾಡ್ತಿದ್ದೀರಾ? ಏನಾದರೂ ಕಳಪೆ ಕಾಮಗಾರಿಯಾದ್ರೆ ಜನರು ನಮ್ಗೆ ಉಗಿತಾರೆ ಸ್ವಾಮಿ, ನಿಮ್ಮನ್ನಲ್ಲ. ಮೋಟಾರ್ ರಿಪೇರಿ, ಟ್ಯಾಂಕ್ ಕ್ಲೀನಿಂಗ್, ಕ್ಯಾಂಟೀನ್ ಉದ್ಘಾಟನೆ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ಕೊಂಡಿದ್ದೀರಾ. ಅಷ್ಟೇ ಅಲ್ಲದೆ ವಾರ್ಡ್ಗಳಲ್ಲಿ ಕಾಮಗಾರಿ ಮಾಡದೆಯೇ ಫೋಟೋ ಹಾಕಿ ನಕಲಿ ಬಿಲ್ ಅನ್ನ ಮಾಡ್ಕೊಂಡಿದ್ದೀರಾ ಎಂದು ಗುಡುಗಿದ್ದಾರೆ. ಬೆಳಗ್ಗಿಂದ ಸಂಜೆ 3 ತಿಂಗಳು 4 ತಿಂಗಳು ಯಾಕೇಳ್ರಿ? ಕೂಲಿ ನಾಲಿ ಬಂದು ಕಂದಾಯ ಕಟ್ಟಬೇಕು, ನನ್ನ ಬಿ ಖಾತಾನೋ ಎ ಖಾತಾನೋ ಮಾಡ್ಕೊಬೇಕು, ನಾನು ಮಾರ್ಬೇಕು, ನಾನು ಮಾಡಿದ ಮನೆ ರಿಜಿಸ್ಟರ್ ಮಾಡ್ಸ್ಕೊಬೇಕು ಅಂತ ಕಾರಣಕ್ಕೆ ಭೌತಿಕ ಮನೆ ಚಪ್ಪಲಿ ಸೌಸ್ಕೊಂತಿದ್ದಾರೆ. ಅವ್ರ ಸೊತ್ತಿಗೆ ಮಾಡ್ಸ್ಕೊಳಕ್ ಚಪ್ಪಲಿ ಸೌಸ್ಕೊಂತಿದ್ದಾರೆ ಸರ್. ನಮ್ಗೆ ಹೇಳಕ್ಕೆ ಅಂತ ದುಡ್ಡು ಕಷ್ಟಪಟ್ಟು ಬೆವ್ರು ಸುರಿಸಿ ದುಡ್ಡು ಕಟ್ಟಿರುವಂತ ಉಳಿಯಾರ ಜನತೆ ದುಡ್ಡನ್ನ ಈ ತರ ನೀವು ಪೋಲ್ ಆಗೋದು, ಅಧಿಕಾರಿಗಳು ಇರ್ಬೋದು, ಅಧ್ಯಕ್ಷರು ಇರ್ಬೋದು, ನಾವು ಚುನಾಯಿತ ಪ್ರತಿನಿಧಿಗಳು ನಾವು ಸೇರ್ಕೊಂಡೇ ಇರ್ಬೋದು. ಇದು ತಪ್ಪು ತಾನೆ? ತಪ್ಪು ಸರ್. ಇದು ನೀವು ಮಾಡ್ತಿರೋದು ಪ್ರತಿಯೊಂದು ಈ ಅಧಿಕಾರಿಗಳು ಇರ್ಲಿ, ಈಗ ಏಕ್ದಮ್ ಬಿಲ್ಗಳು ಇಷ್ಟೊಂದಾದ್ರೆ ಈಗ ನಾನು ಮಾಡಿನ ಜನತೆಗೆ ನಾನು ಏನಂತ ಉತ್ತರ ಕೊಡೋಣ? ಎಲ್ಲಪ್ಪ ಇಷ್ಟೊಂದು ನೀನು 3 ಲಕ್ಷ ಚಿಲ್ಲರೆ ನೀನು ಕೆಲಸ ಮಾಡಿಸಿದ್ಯಲ್ಲ ಎಲ್ಲ ಅಂತ ಯಾವನಾರ ಕೇಳಿದ್ರೆ ಇದಕ್ಕೆ ಏನು ಉತ್ತರ ಕೊಡೋಣ? ನಾವು ಮಾಡಿಸಿದೀವ? ನನ್ನ ಗಮನಕ್ಕೆ ಇಲ್ಲ. 94,000, 95,000, 77,000 ಇದೆಲ್ಲ ಎಲ್ಲಿಂದ ಬರ್ಸೋದು? ಅದು ತಕ್ಕಂತೆ ಕೆಲಸ ಆದ್ರೆ ಹೋಗ್ಲಿ ಬಿಡಪ್ಪ, ಕೆಲಸ ಆಗ್ಲಿ, ಜನಗಳು 4 ಜನಕ್ಕೆ ಉಪಯೋಗ ಆಗ್ತಿದೆ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಏನೂ ಇಲ್ದಲೆ ನಾವು ಯಾವ್ದೋ ದುಡ್ಡು ಅಮಾಯಕರು ದುಡ್ಡು ತಗೊಂಡ್ಬಂದ್ಬಿಟ್ಟು ನಮ್ಮ ಜೀವನ ಹೋಲಿದ್ರೆ ಅದು ಒಳ್ಳೇದಲ್ಲ ಸರ್. ಇನ್ನು ಸದಸ್ಯರಾದ ಸಿದ್ದಿಕ್ ಸಾಯಿಕುಮಾರ್, ಬಿಬಿ ಫಾತಿಮಾ ಮಾತನಾಡಿ, ಕಚೇರಿಗೆ ಶಾಮಿಯಾನ ಬೇಕು ಎಂದು 30,000 ಬಿಲ್ ಹಾಕಿದ್ದೀರಾ. ಈ ಶಾಮಿಯಾನ ಅಷ್ಟು ಬೆಲೆ ಬಾಳ್ತವೆಯೇ? ಜನರು ಕೂಲಿ ನಾಲಿ ಮಾಡಿ ಕಂದಾಯ ಕಟ್ತಿದ್ದಾರೆ. ಅವರ ಕಷ್ಟದ ದುಡ್ಡನ್ನ ಈ ರೀತಿಯಾಗಿ ದುರ್ಬಳಕೆ ಮಾಡಿಕೊಂಡಿದ್ದೀರಾ. ಇದು ನಿಮ್ಗೆ ಸರಿಯೇ ಎಂದು ಪ್ರಶ್ನೆಯನ್ನ ಮಾಡಿದ್ರು. ಜೊತೆಗೆ ಸ್ವಾಮಿ ಮಂಜುನಾಥ್ ಅವರ
ಜನರು ನಿಮ್ಮನ್ನ ಕೇಳಲ್ಲ. ವಾರ್ಡಿನ ಸದಸ್ಯರಿಗೆ ಚಪ್ಪಲಿಯಲ್ಲಿ ಹೊಡಿತಾರ. ಬಡವರ ರಕ್ತ ಹಿರುವ ಕೆಲಸ ಮಾಡಬೇಡಿ. ಅದರಲ್ಲೂ ನಮಗೆ ಕಾಮಗಾರಿಗಳು ಏನೇನೋ ಆಗ್ತಾವೆ ಅನ್ನೋದನ್ನ ಹೇಳದೆಯೇ ನೀವು ಬಿಲ್ ಮಾಡ್ಕೊಂಡಿದ್ದೀರಾ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. 3 ಲಕ್ಷ ರೂಪಾಯಿ ಬಿಲ್ ಕೊಟ್ಟಿದ್ದೀರಾ. 1 ಲಕ್ಷದ ಒಳಗೆ 1 ಲಕ್ಷದ 3 ಬಿಲ್ ಇದೆ. 3 ಲಕ್ಷ ರೂಪಾಯಿ ಚೇರ ಇವು. ಏನ್ ಸರ್ ಇವು? ಹೆಂಗಳು ಸರ್, ಬಡವರು ಸರ್, ಕಂದಾಯ ಕಟ್ಟಿರೋದ್ರಲ್ಲಿ ಇಲ್ಲಿ ಸರ್, ಇಲ್ಲಿ ಯಾರು ರೂಟಿ ಹೊಡೆಯಲ್ಲ. ಇದು ಶಾಮಿಯಾನ, ಚೇರ್ ಮತ್ತು ಇತರ ಸಾಮಾನ್ಯಗಳು ಅಂತ 30,772 ರೂಪಾಯಿ ಬಿಲ್ ಕೊಡ್ತಾರೆ. ಶಾಮಿಯಾನ ಚೇರಿಗೆ 30,700 ರೂಪಾಯಿ ಆಗುತ್ತೆ ಸರ್. ಅಲ್ಲ, ಈ ತರ ಬಿಲ್ಗಳು ಇವರು ಏಕಾಏಕಿ ಎಲ್ಲ ವಾರ್ಡ್ ಮತ್ತೆ ಇದ್ರಲ್ಲಿ ಎಲ್ಲ ಹೆಂಗ್ ಕೊಟ್ಟಿದ್ರ ಗೊತ್ತಾ? ಒಂದು ಮೋಟರ್ ರಿಪೇರಿ 9,000 ಕೊಟ್ಟಿದ್ರ. ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಮಾಡ್ತಾರೆ, 1 ರಿಂದ 16 ವಾರ್ಡ್ ನಾವು ಮೋಟರ್ ರಿಪೇರಿ ಇನ್ನೊಂದು ಒಟ್ನಲ್ಲಿ ಹುಳಿಯಾರು ಪಟ್ಟಣ ಪಂಚಾಯಿತಿಯಲ್ಲಿ ಅವ್ಯವಹಾರ ನಡೆದಿದ್ದು ಸ್ವತಃ ಅಲ್ಲಿಯೇ ಸದಸ್ಯರೇ ಬಾಯ್ಬಿಟ್ಟು ಹೇಳಿದ್ದು ಸಿಒ ಮಂಜುನಾಥ್ ವಿರುದ್ಧ ಅನುಮಾನ ಮೂಡ್ತಾ ಇದೆ. ಜನರ ಹಣವನ್ನ ದುರ್ಬಳಕೆ ಮಾಡಿಕೊಂಡಿರುವುದರ ವಿರುದ್ಧ ಕೂಡಲೇ ತನಿಖೆಯಾಗಬೇಕು. ಈ ಅವ್ಯವಹಾರವನ್ನ ಕೂಡಲೇ ಲೋಕಾಯುಕ್ತ ತನಿಖೆಗೆ ನೀಡಬೇಕೆಂದು ಸದಸ್ಯರು ಒತ್ತಾಯಿಸಿದ್ದಾರೆ. ಹುಳಿಯಾರು ಪಟ್ಟಣದ ಜನರಲ್ಲಿ ಈ ಅಕ್ರಮಗಳ ಕುರಿತು ಭಾರಿ ಚರ್ಚೆಯಾಗ್ತಾ ಇದ್ದು ಇದೀಗ ಲೋಕಾಯುಕ್ತ ತನಿಖೆಯನ್ನ ನಡೆಸುತ್ತದೆಯೇ ಎಂಬುದನ್ನ ಕಾದು ನೋಡಬೇಕಾಗಿದೆ.